ಮಿತ್ರರೇ, ಭಾರತ ಟಿ20 ತಂಡ ಐರ್ಲೆಂಡ್ ವಿರುದ್ಧ 2 ಪಂದ್ಯಗಳಲ್ಲಿ ಸೋತಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಟಿ20 ವಿಶ್ವ ಚಾಂಪಿಯನ್ ಆಗಿರುವ ಒಂದು ತಂಡ ಪುಟಾಣಿ ತಂಡದ ವಿರುದ್ಧ ಸೋಲುವುದೇ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡವರು ಎಷ್ಟೋ ಜನ. ಆದರೆ ವಾಸ್ತವ ಪರಿಸ್ಥಿತಿ ಏನಿತ್ತು ಎಂದು ವಿಶ್ಲೇಷಿಸುತ್ತಾ ಹೋದಾಗ ಟಿ20 ಟೀಮ್ ಇಂಡಿಯಾ ಆಟಗಾರರ ದೌರ್ಬಲ್ಯ, ಲೋಪದೋಷಗಳು ಎಲ್ಲವೂ ಬಿಚ್ಚಿಕೊಳ್ಳುತ್ತವೆ. ನಮ್ಮ ಹಳಬರಿಗೆ ಚಾನ್ಸ್ ತಪ್ಪಿ ಹೋಗುತ್ತದೆ ಎಂದು ಟಿ20 ತಂಡಕ್ಕೆ ಹೊಸ ಸೇರ್ಪಡೆಯಾದ ಯೂನಿವರ್ಸಲ್ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿಗೆ ಗೌತಮ್ ಗಂಭೀರ್ ಅವಕಾಶ ಕೊಡಲೇ ಇಲ್ಲ. ವೈಭವ್ಗೆ ಚಾನ್ಸ್ ಕೊಟ್ಟಿದ್ದರೆ ಬಹುಶಃ ಭಾರತ ಸೋಲುತ್ತಿರಲಿಲ್ಲವೇನೋ. ಭಾರತದ ಆಟಗಾರರು ಸ್ವದೇಶದಲ್ಲಿ IPL ಆಡಿದ ಬಳಿಕ ಅದೇ ಗುಂಗಿನಲ್ಲಿದ್ದರು. ಅದೇ ರೀತಿಯ ಬಿಡುಬಿಸಿನ ಹೊಡಿಬಡಿ ಆಟಕ್ಕೆ ಒಗ್ಗಿ ಹೋಗಿದ್ದರು. ಟಿ20ಯಲ್ಲಿ ಕೂಡ ಒಳ್ಳೆಯ ಎಸೆತಗಳಿಗೆ ತಕ್ಕ ಮರ್ಯಾದೆ ಕೊಡಬೇಕೆಂಬುದು ಅವರಿಗೆ ಮರೆತೇ ಹೋಗಿತ್ತು. ಹೀಗಾಗಿ ಐರ್ಲೆಂಡಿನಲ್ಲಿ ತಮ್ಮ IPL ಕೌಶಲ್ಯವನ್ನು ತೋರಿಸಲು ಹೋಗಿ ಬೇಗನೆ ಔಟ್ ಆದರು. ಈಗ ಸದ್ಯಕ್ಕೆ ಫಾರ್ಮ್ನಲ್ಲಿರುವ ಆಟಗಾರರಿಗೆ ಅಂತಾರಾಷ್ಟ್ರೀಯ ಟಿ20 ಮತ್ತು ಏಕದಿನ ಪಂದ್ಯದಲ್ಲಿ ಅವಕಾಶ ನೀಡಬೇಕೆ ಹೊರತು ವಯಸ್ಸು ನೋಡಿ ಮಣೆ ಹಾಕೋದು ಒಳ್ಳೆಯದಲ್ಲ. ಉದಾಹರಣೆಗೆ ರಜತ್ ಪಾಟಿದಾರ್, ಕೃಣಾಲ್ ಪಾಂಡ್ಯ, ದೇವದತ್ ಪಡಿಕ್ಕಲ್, ಭುವನೇಶ್ವರ್ ಕುಮಾರ್ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಕಳೆದ IPL ಪಂದ್ಯಗಳಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ಟಿ20 ಅಥವಾ ಏಕದಿನ ಪಂದ್ಯಗಳಲ್ಲಿ ಅವಕಾಶ ನೀಡಬಹುದಿತ್ತು. ಆದರೆ ಒಬ್ಬರಿಗೂ ಅವಕಾಶ ಕೊಡದಿರುವುದು ಆಯ್ಕೆ ಸಮಿತಿಯ ಪಕ್ಷಪಾತ ಧೋರಣೆಯನ್ನು ಎತ್ತಿ ತೋರಿಸುತ್ತದೆ. ಬಹುಶಃ ಗಂಭೀರ್ ಕೊಹ್ಲಿ ನಡುವೆ ಇದ್ದ ಮನಸ್ತಾಪವು ಇವರು ನಾಲ್ವರಿಗೆ ಚಾನ್ಸ್ ಸಿಗದೇ ಇರೋದಕ್ಕೆ ಕಾರಣವಾಗಿರಬಹುದು. ಇನ್ನು ವಿದೇಶಿ ಪಿಚ್ಗಳ ಬಗ್ಗೆ ಹೇಳೋದಾದರೆ ಭಾರತ ಪಿಚ್ಗಳಿಗೂ ಐರ್ಲೆಂಡ್ ಪಿಚ್ಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಐರ್ಲೆಂಡ್ ಪಿಚ್ಗಳು ವೇಗದ ಬೌಲಿಂಗ್ಗೆ ಸಹಾಯಕವಾಗುತ್ತವೆ ಮತ್ತು ಚೆಂಡು ಸುಲಭವಾಗಿ ಪುಟಿದೇಳುತ್ತದೆ. ಹೀಗಾಗಿ ಜೈ ಮುಂದ್ರಾ ಅವರಂಥ ಬೌಲರ್ಗಳು ಯಶಸ್ವಿಯಾಗಿದ್ದಾರೆ. ಜೈ ಮುಂದ್ರಾ ಅವರ ಅತಿ ದೊಡ್ಡ ಸ್ಟ್ರೆಂತ್ ಏನೆಂದರೆ ಹೊಸ ಚೆಂಡನ್ನು ಸ್ವಿಂಗ್ ಮಾಡುವ ಸಾಮರ್ಥ್ಯ. ಅದಲ್ಲದೆ ಜೈ ಮುಂದ್ರಾ ಎಡಗೈ ವೇಗಿಯಾಗಿದ್ದರಿಂದ ಚೆಂಡನ್ನು ಎಡದಿಂದ ಬಲಕ್ಕೆ 140ರಿಂದ 141 ಕಿಲೋಮೀಟರ್ ವೇಗದಲ್ಲಿ ಸ್ವಿಂಗ್ ಮಾಡುತ್ತಿದ್ದರು. ಭಾರತ ಆಟಗಾರರು ಎಡಗೈ ವೇಗಿಗಳ ಇನ್ ಸ್ವಿಂಗ್ ಬೌಲಿಂಗ್ ನೆಟ್ ಪ್ರಾಕ್ಟೀಸ್ ಮಾಡಿ ಎಷ್ಟೋ ವರ್ಷಗಳು ಕಳೆದಿವೆ. ಜಹೀರ್ ಖಾನ್ ಮತ್ತು RP ಸಿಂಗ್ ನಿವೃತ್ತಿ ಬಳಿಕ ನಮ್ಮ ಸ್ಥಳೀಯ ಮತ್ತು ರಾಷ್ಟ್ರೀಯ ತಂಡಗಳಲ್ಲಿ ಎಡಗೈ ವೇಗಿಗಳ ಕೊರತೆ ಕಂಡು ಬಂದಿದೆ. ಹೀಗಾಗಿ ಭಾರತ ಆಟಗಾರರಿಗೆ ಎಡಗೈ ವೇಗದ ಬೌಲಿಂಗ್ ಎದುರಿಸುವ ಸಹಜ ರಕ್ಷಣಾತ್ಮಕ ವ್ಯವಸ್ಥೆ ಬೆಳೆಸಿಕೊಳ್ಳುವುದು ಕಷ್ಟವಾಗಿದೆ. ಭಾರತ ಟಿ20 ತಂಡದ ಸೋಲಿಗೆ ಜೈ ಮುಂದ್ರಾ ಅವರಿಗೆ ಕ್ರೆಡಿಟ್ ಸಲ್ಲುತ್ತದೆ. ಮೊದಲ ಟಿ20 ಪಂದ್ಯದಲ್ಲಿ 2 ವಿಕೆಟ್ ಕಬಳಿಸಿದ ಜೈ ಮುಂದ್ರಾ ಎರಡನೇ ಟಿ20ಯಲ್ಲಿ 3 ವಿಕೆಟ್ ಕಬಳಿಸಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಿದ್ದು ಭಾರತಕ್ಕೆ ಚೇತರಿಸಿಕೊಳ್ಳಲು ಸಾಧ್ಯವಾದ ಸ್ಥಿತಿಗೆ ತಂದಿಟ್ಟಿತು. ಜೈ ಮುಂದ್ರಾ ರಾಜಸ್ಥಾನ ಮೂಲದವರಾಗಿದ್ದು ಭಾರತದಲ್ಲಿ ಸ್ಪಿನ್ ಬೌಲರ್ ಆಗಿ ಅಂಡರ್-14 ತಂಡದಲ್ಲಿ ಆಡುತ್ತಿದ್ದರು. ಬಳಿಕ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಐರ್ಲೆಂಡಿಗೆ ತೆರಳಿ ಅಲ್ಲಿ ಉದ್ಯೋಗದಲ್ಲಿದ್ದರು. ಎಡಗೈ ವೇಗದ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ ಮುಂದ್ರಾ ಐರ್ಲೆಂಡ್ ಕೌಂಟಿಗಳಲ್ಲಿ ಆಡುತ್ತಿದ್ದರು. ಅವರ ಬೌಲಿಂಗ್ ಕೌಶಲ್ಯ ಗಮನಿಸಿದ ಐರ್ಲೆಂಡ್ ಕ್ರಿಕೆಟ್ ಸಮಿತಿ ಅವರನ್ನು ರಾಷ್ಟ್ರೀಯ ತಂಡಕ್ಕೆ ಸೇರಿಸಿಕೊಂಡಿತು. ರಾಷ್ಟ್ರೀಯ ತಂಡದಲ್ಲಿ ಭಾರತ ವಿರುದ್ಧ ಚೊಚ್ಚಲ ಟಿ20 ಸರಣಿಯಲ್ಲಿ 5 ವಿಕೆಟ್ ಕಬಳಿಸಿ ಮುಂದ್ರಾ ಖ್ಯಾತಿ ಗಳಿಸಿದರು. ಬಹುಶಃ ಅವರು ಮುಂದಿನ IPL ಟೂರ್ನಿಗೆ ಯಾವುದಾದರೂ ಒಂದು ತಂಡಕ್ಕೆ ಬಂಪರ್ ಹರಾಜಿನಲ್ಲಿ ಆಯ್ಕೆಯಾದರೂ ಆಶ್ಚರ್ಯವಿಲ್ಲ. ಮಿತ್ರರೇ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.